ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಆದಂತ ಹೀನಾಯ ಸೋಲು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಸೋಲಿನ ಪರಾಮರ್ಶೆ ನಡೆಸೋದಕ್ಕೆ ಹೊರಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 6 ಸ್ಥಾನವನ್ನ ಕಾಂಗ್ರೆಸ್ ಗೆದ್ದಿರೋದು. ಈ ಬಾರಿ ಬಿಹಾರ ರಾಜ್ಯದ ಜನ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋ ಬಹಳ ದೊಡ್ಡ ಆತ್ಮವಿಶ್ವಾಸದಲ್ಲಿ ಮಹಾಗಠಬಂಧನ್ ಇತ್ತು. ಕಾಂಗ್ರೆಸ್ಗೂ ಕೂಡ ಆ ಒಂದು ಆತ್ಮವಿಶ್ವಾಸ ಜೋರಾಗಿ ಇತ್ತು. ಬಿಹಾರ್ ಸೋಲಿನ ಬಗ್ಗೆ ಈಗ ಕೈ ನಾಯಕರು ಚರ್ಚೆ ಮಾಡಲಿದ್ದಾರೆ. ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಹಿರಿಯ ನಾಯಕರು ಚರ್ಚೆ ಮಾಡಲಿದ್ದಾರೆ. ಬಿಹಾರ್ ಸೋಲಿಗೆ ಏನ್ ಕಾರಣ, ಬಿಹಾರ್ ತಮ್ಮ ಕೈ ತಪ್ಪಿರೋದಕ್ಕೆ ಏನು ಕಾರಣ, ಅದು ಇಷ್ಟು ಹೀನಾಯ ಸೋಲಿಗೆ ಕಾರಣ ಆದ್ರೂ ಏನು, ಎಲ್ಲಿ ಎಡವಿದ್ದು, ನಾಯಕರು ಸೋಲಿನ ಪರಾಮರ್ಶೆ ಮಾಡಲಿದ್ದಾರೆ. ಇಷ್ಟು ದೊಡ್ಡ ಸೋಲಿನ ನಂತರ ಅದಕ್ಕೆ ಕಾರಣವನ್ನಂತೂ ಕಾಂಗ್ರೆಸ್ ಹುಡುಕಬೇಕಾಗಿದೆ. ಮಹಾಗಠಬಂಧನ್ ಬಿಹಾರ್ನಲ್ಲಿ ಆತ್ಮವಿಶ್ವಾಸದಿಂದ ಹೇಳ್ತಾ ಇತ್ತು, ಈ ಬಾರಿ ಬಿಹಾರ್ ಜನ ನಮಗೆ ಜೈ ಅಂತಾರೆ ಅಂತ. ನಿತೀಶ್ ಕುಮಾರ್ ಅವರ ಸುದೀರ್ಘ 20 ವರ್ಷದ ಆಡಳಿತ ವಿರೋಧಿ ಅಲೆ ಇದೆ ಬಿಹಾರದಲ್ಲಿ. ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ಈ ಬಾರಿ ಬಿಹಾರ್ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮಹಾಗಠಬಂಧನ್ಗೆ ಬಿಹಾರದ ಜನತೆ ಜೈ ಅಂತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಹೊಡೆತ. ಈಗ ಸೋಲಿನ ಪರಾಮರ್ಶೆ. ಬಿಹಾರದಲ್ಲಿ ಕಾಂಗ್ರೆಸ್ಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಕಾಂಗ್ರೆಸ್ಗೆ ಇನ್ನು ಭವಿಷ್ಯ ಇಲ್ಲ ಅನ್ನೋದು ಬಯಲಾಗಿದೆ. ಸ್ಟೇಟ್ಮೆಂಟ್ ಕೊಟ್ಟಿರೋದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಹಾರದಲ್ಲಿ ರಾಹುಲ್ ವೋಟ್ ಚೋರಿ ಕ್ಯಾಂಪೇನ್ ಮಾಡಿದ್ರು, ಆದರೆ ಅಲ್ಲಿಯೇ ಕಾಂಗ್ರೆಸ್ ಮಕ್ಕಾಡೆ ಮಲಗಿದೆ. ಕಾಂಗ್ರೆಸ್ಗೆ ಬಿಹಾರದ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ, ಆ ಸೋಲಲ್ಲೆಲ್ಲ ಅವರು ಮತಚೋರಿಯನ್ನ ಕಾಣ್ತಾರೆ. ಮತ್ತೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತಲ್ಲ SIR, ಅದರಲ್ಲಿ ಸುಮಾರು 40-50 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ. ಹೌದು, ಯಾರ್ಯಾರ್ದು ಡಬಲ್ ಹೆಸರಿತ್ತು, ಯಾರ್ಯಾರು ಸತ್ತೋಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ, ಯಾರ್ಯಾರು ಬಾಂಗ್ಲಾದೇಶದವ್ರು ಅವರೆಲ್ಲರದು ಡಿಲೀಟ್ ಆಗಿದೆ. ಇದರಲ್ಲಿ ತಪ್ಪೇನು? ನಿಮ್ಮ ಪ್ರಾಬ್ಲಮ್ ಇದ್ದರೆ ನಿಮ್ಮ ಏಜೆಂಟು, ಚುನಾವಣಾ ಏಜೆಂಟು ಅವತ್ತೇ ಯಾರಾದರೂ ಹೆಸರು ಡಿಲೀಟ್ ಮಾಡಬೇಕು ಅಂತ ಬಂದಾಗ ನೀವು ಕಂಪ್ಲೇಂಟ್ ಆರಾಮ್ಸೆ ಕೊಡ್ಬೋದಾಯಿತು. ಅಬ್ಜೆಕ್ಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.